ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಮೈಸೂರು ನಾಟಿ ವಿಳೆದೆಲೆ. ಓಕೆ, ಇದು ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ವಿಳೆದೆಲೆ ಅಂಬನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಈ ತರಹ ವಿಳೆದೆಲೆಯನ್ನು ಅಡಿಕೆ ಹಾಗೂ ಸುಣ್ಣ ಸೇರಿಸಿ ತಿಂದರೆ, ಅದರಲ್ಲೂ ರಾತ್ರಿ ಊಟವಾದ ನಂತರ ತಿಂದರೆ ಉತ್ತಮವಾಗಿ ಡೈಜೆಷನ್ ಆಗುತ್ತದೆ. ಹಾಗೂ ನೆಗಡಿ, ಕೆಮ್ಮು, ಕಫ ಮುಂತಾದವುಗಳಿದ್ದರೆ ಎದೆಯಲ್ಲಿರ್ತಕ್ಕಂಥ ಕಫವನ್ನು ಕರಗಿಸುತ್ತದೆ ಹಾಗೂ ಬಾಯಿ ಬರುವಂತಹ ದುರ್ವಾಸನೆಯನ್ನು ತಡೆಗಟ್ಟುತ್ತದೆ. ಇದು ಮನುಷ್ಯರಿಗೆ ಬಹಳ ಉತ್ತಮವಾದ ಔಷಧಿಯಾಗಿದೆ. ಓಕೆ, ಇಂತಹ ವಿಳೆದೆಲೆಯನ್ನು ತಾವು ಪ್ರತಿನಿತ್ಯ ತಿನ್ನುವಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಇಲ್ಲದಲ್ಲದೆ ಮತ್ತೊಂದು ಮಾಹಿತಿಯನ್ನು ನಿಮಗೆ ಕೊಡಲು ಇಚ್ಛಿಸುತ್ತೇನೆ. ಇಂತಹ ಅಮೂಲ್ಯವಾದ ವಸ್ತು ಎಲೆ ಅಡಿಕೆ ಜೊತೆಗೆ ಮಾದಕ ವಸ್ತುಗಳಾದ ಹೊಗೆ ಸೊಪ್ಪಂತನ್ನು ನಸೆ ಬರಲು ಉಪಯೋಗಿಸಿದರೆ ಆರೋಗ್ಯಕ್ಕೆ ಹಾನಿಕರ. ಆದರೆ ಈ ವಿಳೆದೆಲೆ ಅಡಿಕೆ ಸುಣ್ಣ ತೋರಿಸಿದ್ದೀನಿ ನೋಡಿ, ಸುಣ್ಣ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಉದಾಹರಣೆಗೆ ನೋಡಿ, ನಿಮ್ಮ ಎದುರಿಗೆ ನಾನು ತಿನ್ನುತ್ತಿದ್ದೇನೆ. ಓಕೆ, ಧನ್ಯವಾದಗಳು.